ದ್ರೌಪದಿಯ ವಸ್ತ್ರಾಭರಣ ಸಂದರ್ಭದಲ್ಲಿ ಧರ್ಮರಾಯ ಮೌನ ಆಗ್ತಾನೆ. ಅದು ದಾಂಪತ್ಯ ದ್ರೋಹ ಅಲ್ವಾ? ಅಪಮಾನಕ್ಕೆ ಒಳಗಾದದ್ದು ದ್ರೌಪದಿ, ದುಃಖಿತ ಧರ್ಮರಾಯ. ಗಂಡಸು ಹೆಣ್ಣನ್ನ ಸೋಲಿಸ್ಲಿಕ್ಕೆ ಕಾಯ್ತಾ ಇರುವಂತಹ ಒಂದು ಮನಸ್ಥಿತಿಯೇ ಜಾಸ್ತಿ ಆಗಿದೆ. ಅದಕ್ಕೆ ನೀವು ಬರೀ ಕಪ್ಪು ಬಿಳಿ ಅಂತ ನೋಡಬೇಡಿ. ಧರ್ಮರಾಯನ ಬಗ್ಗೆ ಸ್ವಲ್ಪ ಅನುಕಂಪ ಇರಲಿ. ದ್ರೌಪದಿಗೆ ಅಂದ್ರೆ ನಮ್ಮ ಅನುಕೂಲಕ್ಕೆ ಸರಿಯಾಗಿ ಧರ್ಮವನ್ನು ಕೂಡ ನಾವು ಹಾಗೆ ಬಳಸ್ತಾ ಇಲ್ವಾ? ಅದನ್ನು ತಪ್ಪು ಅಂತ ನೀವು ಹೇಳ್ತೀರಾ? ಆ ಮಾತಿನಲ್ಲಿ ಬದಲಾಗದೆ ಇದ್ದದ್ದು ಒಂದು ಇರಬಹುದು ಅಂತ ಒಂದಿಲ್ವಾ? ಮಹಾಭಾರತ ಸಾಕಷ್ಟು ವರ್ಷಗಳ ಕಾಲ ಮಾತಾಡಿದ್ದೀರಿ ಅದರ ಬಗ್ಗೆ, ಕೇಳಿದ್ದೀನಿ ನಾನು ಸುಮಾರು ಉಪನ್ಯಾಸಗಳು. ಧರ್ಮರಾಯ ಅತ್ಯಂತ ಒಂದು ವಿಶೇಷವಾದ ಪಾತ್ರ. ಸತ್ಯಕ್ಕೆ, ಧರ್ಮಕ್ಕೆ, ನಿಷ್ಠೆಗೆ ನಿಮ್ಮದೇ ಮಾತುಗಳಲ್ಲಿ ನೀವು ಸುಮಾರು ಅವನ ಬಗ್ಗೆ ಮಾತಾಡಿದ್ದೀರಿ. ಅದೆಲ್ಲ ಕೇಳಿದ ಮೇಲೂ ನನಗೆ ಇದೊಂದು ಸಹಜ, ಸ್ತ್ರೀ ಸಹಜ ಪ್ರಶ್ನೆ. ದ್ರೌಪದಿಯ ವಸ್ತ್ರಾಭರಣ ಸಂದರ್ಭದಲ್ಲಿ ಅವನು ಮೌನ ಆಗ್ತಾನೆ. ಅದು ದಾಂಪತ್ಯ ದ್ರೋಹ ಅಲ್ವಾ? ಸೋಲಿಸಿದ್ದಲ್ವ ಅದು ದ್ರೌಪದಿಯನ್ನ ಅಂತ ಒಂದು ವಚನ ಕೊಟ್ಟ ಮೇಲೆ ಸೋಲಿಸಬಾರ್ದಿತ್ತು ಅಂತ ನನಗನ್ಸೋದು. ಬಹುಶಃ ಅಲ್ಲಿ ಯಾರಾದರೂ ಮಾತಾಡಿದ್ರು ಅಂದರೆ ವಿದುರ ಮತ್ತು ಭೀಮ ಮಾತ್ರ ಅಂತ ಕಾಣಿಸ್ತದೆ, ಅವಳ ಪರವಾಗಿದ್ದವರು ಅಂತ. ನನಗೆ ಇದು ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ ಈ ಮನಸ್ಥಿತಿ ಅಂತ. ಗಂಡಸು ಹೆಣ್ಣನ್ನ ಸೋಲಿಸ್ಲಿಕ್ಕೆ ಕಾಯ್ತಾ ಇರುವಂಥ ಒಂದು ಮನಸ್ಥಿತಿಯೇ ಜಾಸ್ತಿ ಆಗಿದೆ. ಇದು ಅಲ್ಲಿಂದ ಶುರು ಆಯ್ತಾ? ಏನು ಹೇಳ್ತೀರಿ ಸರ್? ಅದು ವಾದ ಸರಿ, ಆರ್ಗ್ಯುಮೆಂಟ್ ಸರಿ. ನಾನು ಹಾಗೆ ನೋಡೋದಿಲ್ಲ. ನಾನು ನೋಡೋದು ಹೇಗೆ ಅಂದರೆ, ನೋಡ್ಲಿಕ್ಕೆ ಬಯಸೋದು ಧರ್ಮರಾಯ ನಾನು ದ್ರೌಪದಿ ಮತ್ತು ಪ್ರೀತಿಸ್ತಾಳಲ್ಲ, ಇದೇನು ರಹಸ್ಯ ಅಂತ. ಹೆಣ್ಣಿನ ದೊಡ್ಡತನ ಅಲ್ಲ ಎಲ್ಲ ಹೇಳುವ, ಅದೆಲ್ಲ ಹೌದು. ಅಲ್ಲ ಇದುಂಟಲ್ಲ, ಇದೊಂದು ಆಶ್ಚರ್ಯ ಅಂತ. ಸೆಳೆತ ಅಥವಾ ಅಲ್ಲ ಎಂತ ಹೇಳೋದು ಗೊತ್ತಾಗೋದಿಲ್ಲ. ನಿಷ್ಠೆ, ಸೆಳೆತ ಇದು ಯಾವುದೂ ಅಲ್ಲ. ಅವಳು ಅವನನ್ನು ಪ್ರೀತಿಸ್ತಾಳೆ. ಮಾಡಿದ ತಪ್ಪಲ್ವ ಎಲ್ಲ ಹೌದ್ರಿ. ಒಂದು ಮಾತು ಅವಳು ಕೇಳಿದ್ದು, ದ್ರೌಪದಿ ಕೇಳಿ ಏನಂದರೆ, ತನ್ನನ್ನು ಪಣವಿಟ್ಟು ಸೋತ ಮೇಲೆ ನನ್ನನ್ನು ಪಣವಿಟ್ಟನೆ, ಅದಕ್ಕಿಂತ ಮೊದಲೇ. ಅವಳಿಗೆ ಅದು ಕನ್ಫರ್ಮ್ ಆಗಬೇಕಿತ್ತು, ಯಾರನ್ನು ಮೊದಲಿಟ್ಟದ್ದು ಅಂತ. ತಾನೇ ಸೋತಿದಾನಲ್ಲ, ತನ್ನನ್ನಿಟ್ಟೆ ಮೊದಲು. ಹೌದು. ಆಮೇಲೆ ಒಂದು ದ್ರೌಪದಿ, ಆಮೇಲೆ ಒಂದು ದ್ರೌಪದಿನ ಇಟ್ಟದ್ದು ಯಾಕೆ? ನಮಗೆ ಯಾರಿಗೂ ಪುಣ್ಯ ಇಲ್ಲ, ಪಂಚಪಾಂಡವರಿಗೆ, ಧರ್ಮರಾಯನಿಗೂ ಇಲ್ಲ, ಧರ್ಮಿಷ್ಠ ಅವನಿಗೂ ಇಲ್ಲ ಪುಣ್ಯ. ದ್ರೌಪದಿಗೆ ಒಬ್ಬಳಿಗೆ ಇರಬಹುದು ಅಂತ, ಅವಳ ಪುಣ್ಯದಿಂದ ನಾವು ಸ್ವತಃದನ್ನೆಲ್ಲ ಗೆಲ್ಲಬಹುದು ಅಂತ. ದ್ಯೂತರ ಲಾಜಿಕ್ ಅದು. ಲಾಜಿಕ್ ಇಲ್ಲ ಅದಕ್ಕೆ, ದ್ಯೂತದ ಲಾಜಿಕ್ ಅದು. ಅದಕ್ಕೋಸ್ಕರ ಅವಳು ಕೇಳಿದೆ, ಅವನನ್ನು ಪಣವಿಟ್ಟ ಮೇಲೆ, ಅವನು ತನ್ನನ್ನು ಸಹ ದಾಸನಾದ ಮೇಲೆ ಅವನಿಗೆ ನನ್ನನ್ನು ಇಡ್ಲಿಕ್ಕೆ ಅವನಿಗೆ ಹಕ್ಕೇನು? ಕೊನೆಯ ಅವಕಾಶ ಅಂತ ಒಂದು. ಅಲ್ಲ, ಅವನಿಟ್ಟದ್ದು ಹಾಗೆ ಮಾಡಬಾರ್ದಿತ್ತು. ಅದು ಎಲ್ಲವೂ ಹೌದು. ಅಂದರೆ ಈ ಒಂದು ಮಹಾಕಾವ್ಯಗಳು ಉಂಟಲ್ಲ, ಎಪಿಕ್, ಅದರ ಕಥೆ ಬೇರೆ. ಅದು ಪಾತ್ರಗಳ ವಾಗ್ವಾದಗಳಿಂದ ಮಾತ್ರ ನಮಗೆ ಅರ್ಥ ಆಗುವ ಸಂಗತಿ ಅಲ್ಲ. ಅದಕ್ಕೂ ಮೀರಿದ್ದು. ಹೌದು. ಪಾತ್ರಗಳಿಗೆ ಒಂದು ಪಾತ್ರ ಮತ್ತೊಂದು ಪಾತ್ರವನ್ನು ನೀನು ನನಗೆ ಅನ್ಯಾಯ ಮಾಡಿದಿ ಅಂತ ಹೇಳ್ತದೆ. ಮಾಡಿದ್ದು ಹೌದು, ಅದಕ್ಕೆ ಇನ್ನೇನೋ ಒಂದು ಕಾರಣ ಇರ್ತದೆ. ಇದನ್ನು ಒಂದು ಸಮಗ್ರವಾಗಿ ನೀವು ಅದನ್ನು ಅಲ್ಲಿ ಇಟ್ಟು ನೀವು ನೋಡಿದರೆ, ಆಗ ಧರ್ಮರಾಯ ಹೇಗೆ ಕಾಣ್ತಾನೆ, ದ್ರೌಪದಿ ಹೇಗೆ ಕಾಣ್ತಾಳೆ. ಧರ್ಮರಾಯನಷ್ಟು ದುಃಖಿತ. ಹೌದು. ಅಪಮಾನಕ್ಕೆ ಒಳಗಾದದ್ದು ದ್ರೌಪದಿ, ದುಃಖಿತ ಧರ್ಮರಾಯ. ಗೆದ್ದುದಕ್ಕೆ ದುಃಖಾಕ್ರಾಂತಗೊಂಡ ಒಂದೇ ಒಂದು ಪಾತ್ರ ಧರ್ಮರಾಯ. ಯುದ್ಧದಲ್ಲಿ ಗೆದ್ದದ್ದಕ್ಕೆ. ಗೆದ್ದು ನೀವು ತಪ್ಪು ಅಂತ ಹೇಳಿ ಅದು ಹಾಗಾಗಬಾರದು ಅಂತ ಬರೆದ ಪುಸ್ತಕವೇ ಬರೆದಿದ್ದಾರೆ. ಅದಕ್ಕೆಲ್ಲ ಅರ್ಥವೇ ಇಲ್ಲ ಅಂತ. ಗೆದ್ದದಕ್ಕೆ ದುಷ್ಟರು, ಅವರ ನಾಶ ಆಗಬೇಕು ಎಲ್ಲ ಹೌದು ಸ್ವಾಮಿ.
ವ್ಯಾಸರು ಬರೆದಿದ್ದಾರಲ್ಲ ಇವನಿಗೆ ದುಃಖ ಆಯ್ತು ಆಯ್ತು ಅಂತ. ಅದ್ಯಾಕೆ ವ್ಯಾಸರಿಗೆ ದುಃಖ ಆಗಿರ್ಬೇಕಲ್ಲ, ಅಥವಾ ಹೀಗೂ ಒಂದು ಇದೆ ಅಂತ ಕಾಣಿಸ್ಬೇಕಲ್ಲ. ದೇವತೆಗಳ ವರದಿಂದ ಹುಟ್ಟಿದವನಿಗೆ ಹಾಗೆ ಆಗ್ತದೆ ದುಃಖ, ಗೆದ್ದದಕ್ಕೆ ದುಃಖ ಉಂಟಾ? ದ್ರೌಪದಿ ಹೇಳ್ತಾಳೆ 5 ಮಕ್ಕಳನ್ನು ಕಳೆದುಕೊಂಡ ತಾಯಿ. ತಪ್ಪ ಇದು ಯಾರಿಗೆ? ಧರ್ಮರಾಯನಿಗೆ. ಅವನಷ್ಟು ಉಪದೇಶ ಕೇಳಿದ ಮತ್ತೊಂದು ಪಾತ್ರ ಇಲ್ಲ, ಉಪದೇಶದ ಅಗತ್ಯವೇ ಇಲ್ಲ. ಇದು ಒಂದು ವಿಚಿತ್ರ. ಅಂದರೆ ಎಪಿಕ್ಗಳಲ್ಲಿ ನೀವು ಬರೀ ಕಪ್ಪು ಬಿಳಿ ಅಂತ ನೋಡಬೇಡಿ, ಹಾಗೆ ನೋಡ್ಲಿಕ್ಕೆ ಬೇಕಾದಷ್ಟು ಎಲ್ಲ ಅವಕಾಶ ಇದೆ. ನಮ್ಮ ಎಲ್ಲ ತರ್ಕ ಬುದ್ಧಿಯನ್ನೆಲ್ಲ ಮಾಡಿ ಇದು ಸರಿ ಅಂತ ಅದಕ್ಕೆಲ್ಲ ಬೇಕಾದಷ್ಟು ಅವಕಾಶವನ್ನು ನಿರಾಕರಿಸಿ ಎಲ್ಲ ಅವಕಾಶ ಇದೆ. ಆದರೆ ಆ ಎಲ್ಲ ಅವಕಾಶಗಳನ್ನು ಕೊಟ್ಟು ನೀವು ನೋಡಿದರೆ ಅದೇನು ಕಾಣ್ತದೆ ಅಂದರೆ ಇದು ಏನು ಕಥೆ ಇದು. ಒಂದು ಮಹಾಭಾರತದಲ್ಲಿ ಬರ್ತದೆ. ನಾನು ಒಂದು ಕಡೆ ಅದನ್ನು ಹೇಳಿದ್ದೇನೆ, ಈಗ ನನಗೆ ನೆನಪಾಯಿತು. ವನವಾಸದಲ್ಲಿದ್ದಾಗ ಧರ್ಮರಾಯನಿಗೆ ಒಂದು ಕನಸು ಬೀಳ್ತು. ಕನಸಿನಲ್ಲಿ 4 ಜಿಂಕೆಗಳು, ಹೆಣ್ಣು ಜಿಂಕೆಗಳು ಕನಸಿನಲ್ಲಿ ಕಾಣಿಸಿಕೊಳ್ತಾರೆ. ಕಾಣಿಸಿಕೊಂಡು ಹೇಳ್ತಾರೆ, ನಮ್ಮದೊಂದು ದೊಡ್ಡ ಹಿಂಡಿತ್ತು, ನಿನ್ನ ತಮ್ಮಂದಿರು ಬೇಟೆ ಆಡಿ 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 4 ಜನ ನಾವಿದ್ದೇವೆ, ಬಸರಿಯರು, ನಾವೆಲ್ಲಿ ಹೋಗ್ಬೇಕು. ಇವನಿಗೆ ಎಚ್ಚರಾಗಿ ಹೇಳಿದ, ಇನ್ನು ಇಲ್ಲಿಂದ ನಾವು ಮತ್ತೊಂದು ವನಕ್ಕೆ ಹೋಗುವ ಅಂತ ಹೇಳ್ತಾನೆ. ಈಗ ಒಂದು ಪರ್ವ ಇದೆ, ಚಿಕ್ಕದು. ಈ ಕನಸು ಹೀಗೆ ಬೀಳುವ ಸಾಧ್ಯತೆ ಇರುವುದು ಧರ್ಮರಾಯನ ಮನಸ್ಸಿಗೆ ಮಾತ್ರ, ಬೇರೆ ಯಾರಿಗೂ ಬೀಳುವುದಿಲ್ಲ. ವಾಸ್ತವವನ್ನು ನಂಬುವುದಿಲ್ಲ. ವಾಸ್ತವಕ್ಕಿಂತ ಹೆಚ್ಚಿಗೆ ಕನಸನ್ನು ನಂಬುವ ಪ್ರಾಣಿ ಧರ್ಮರಾಜ. ಆದುದರಿಂದ ಅವನಿಗೆ ಗೆದ್ದದಕ್ಕೆ ದುಃಖ ಆಗ್ತದೆ. ಕರ್ಣ ಅಣ್ಣ ಅಂತ ಗೊತ್ತಾದಾಗ ಅವನಷ್ಟು ದುಃಖಿತ ಬೇರೆ ಯಾರೂ ಇಲ್ಲ, ಬೇರೆ ಯಾರಿಗೂ ದುಃಖ ಆಗಲಿಲ್ಲ. ಆಶ್ಚರ್ಯ ಆಯ್ತಷ್ಟೇ, ಕರ್ಣನ ಅಣ್ಣ ಅಂತ ಹೇಳಿದ್ರೆ ಅದು ಸಾಯ್ಬೇಕಾದದ್ದೇ ಅಂತ. ಇವನಿಗೆ ಮಾತ್ರ ಆದದ್ದು. ಅದು ಸಹ ಹೇಗಾಯಿತು? ಕರ್ಣನ ಪಾದಗಳನ್ನು ನೋಡಿದರೆ ಕುಂತಿಯ ಪಾದಗಳನ್ನು ಕಂಡ ಹಾಗೆ ಆಗ್ತದೆ. ಕುಂತಿಯ ಹಿ ಸುದೃಶವು ಪಾದವು ಕರ್ಣಸ್ಯೇತಿ ಮತ್ತಿರ್ಮಮ. ಯಾಕೆ ಹೇಳ್ತಾನೆ ಈ ಮಾತನ್ನು ಅಂದರೆ, ಕುಂತಿಯ ಹಿ ಸದೃಶವು ಪಾದವು ಅಂತ ಯಾಕೆ ಹೇಳ್ತಾನೆ ಅಂದರೆ, ನಮ್ಮ ತಾಯಿ ಕರ್ಣ ಎನ್ನುವ ಮಗುವನ್ನು ಕೈ ಬಿಡಲಿಕ್ಕೆ ಕಾರಣ ಏನು ಅಂತ ಅದರಲ್ಲಿದೆ, ಆ ಮಾತಿನಲ್ಲಿದೆ. ಅವಳ ಹಾಗೆ ಇದೆ, ಗೊತ್ತಾಗ್ತದೆ. ತನ್ನ ಹಾಗೆಯೇ ತನ್ನ ಮಗು ಇದೆ. ಎಲ್ಲಿಗೋ ನನಗೆ ಈಗ ರಾಧೆಗೆ ಅದು ಸಿಕ್ಕಿತು, ಸೂತರ ಹೆಂಗಸು ರಾಧೆಗೆ ಕರ್ಣ ಸಿಕ್ಕಿದೆ, ಅವನಲ್ಲಿ ಬೆಳೆದ ರಾಧೇಯನಾದ. ಅದೇ ಮಾತನ್ನು ಕುಂತಿ ಹೇಳ್ಬೋದಿತ್ತಲ್ಲ, ಯಾರೋ ಬಿಟ್ಟದ್ದು ತೇಲಿ ಬಂದ ಮಗ ನನಗೆ ಸಿಕ್ಕಿತು ಅಂತೇಳಿ ಅವಳು ಬೆಳೆಸಬಹುದಿತ್ತಲ್ಲ, ತನ್ನದೇ ಕಾಪಾಡಬೇಕು ಅಂತ ಇದ್ರೆ. ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಗು ನೋಡಿದ್ರೆ ಹೋಲಿಕೆ ಇದೆ, ಅವಳ ಹಾಗೆ ಇದೆ. ಕ್ಷತ್ರಿಯರನ್ನು ನಂಬುವುದಿಲ್ಲ, ಅದು ಹಾಗೆ ಇದೆ ಅದು. ಇದು ಅವನ ಮಾತಿನಲ್ಲಿ ಗೊತ್ತಾಗ್ತದೆ ಎಂತ ಅವಸ್ಥೆ ಇದು. ಇದಕ್ಕೆ ನೀವು ತರ್ಕ ಮಾಡ್ಲಿಕ್ಕಾಗುದಿಲ್ಲ. ಅಂದ್ರೆ ಇದು ಎಪಿಸೆಂಟರ್, ಅದು ಒಂದು ಕಾವ್ಯದ ಶಕ್ತಿ, ಕೇಂದ್ರ, ಕಾವ್ಯದ ಕೇಂದ್ರ, ಸಂವೇದನೆಯ ಕೇಂದ್ರ ತರ್ಕ. ಕಪ್ಪು ಬಿಳಿ ಅಲ್ಲ. ಈ ಕಪ್ಪು ಬಿಳಿ ಅಂತ ಉಂಟಾಯ್ತಲ್ಲ, ಅದು ಅದರ ಕೇಂದ್ರ. ಕಪ್ಪು ಬಿಳಿಗೆ ಎನ್ನುವುದು ಉಂಟಾಗೋದಕ್ಕಿಂತ ಮುಂಚೆ ಹೇಗೆ ಇತ್ತು, ಅದು ಅದರ ಕೇಂದ್ರ. ಅದನ್ನದು ಹಿಡಿಯಲೇಬೇಕು. ಅದರಿಂದ ಧರ್ಮರಾಯನ ಬಗ್ಗೆ ಸ್ವಲ್ಪ ಅನುಕಂಪ ಇರಲಿ. ದ್ರೌಪದಿಗೆ ಇತ್ತು, ಅದರಿಂದ ನಾವೆಲ್ಲರೂ ಇಟ್ಕೊಳ್ಬೇಕು ಅಂತ ಮಾಡಿದ ಅಲ್ಲ ಹೇಳ್ತಾ ಇರೋದು ಹಾಗಲ್ಲ.
ಹೌದು, ಆ ಇದು ಈ ಪಾತ್ರದ ಪ್ರಶ್ನೆ ಇದೆ ಬರಬಹುದು ಅಂತಲೇ ಪ್ರಾಯ ಭಗವದ್ಗೀತೆಯಲ್ಲಿ ಹಾ. ಕೃಷ್ಣ ಒಂದು ಮಾತು ಹೇಳಿದ್ದಾನೆ. ಏನಂದ್ರೆ, ನಾನು ಅದಾಗಿದ್ದೇನೆ ಇದಾಗಿದ್ದೇನೆ ಅಂತೆಲ್ಲ ಅವನು ಹೇಳ್ತಾನೆ. ಅವನ ವಿಶ್ವರೂಪವನ್ನು ತೋರಿಸುವುದಕ್ಕಿಂತ ಮುಂಚೆ ಹ್ಮ್. ನಾನು ಅದಾಗಿದ್ದೇನೆ ಇದೆಲ್ಲ ಅವನು ಹೇಳಿದ್ದಾನೆ. ಸುರತ ಸಹಮಸ್ಮಿ ಜಾಹ್ನವಿ, ನಾನು ಗಂಗೆಯಾಗಿದ್ದೇನೆ, ನಾನು ಹಿಮಾಲಯವಾಗಿದ್ದೇನೆ ಅಂತ ಎಲ್ಲ ಅವನು ಹೇಳ್ತಾನೆ. ಅದರಲ್ಲಿ ಒಂದು ಮಾತು ಬರ್ತದೆ, ಆಟಗಳಲ್ಲೆಲ್ಲ ನಾನು ದ್ಯೂತವಾಗಿದ್ದೇನೆ, ಆಹೋ. ದ್ಯೂತಂ ಛಲಯತಾಮಸ್ಮಿ. ಹಾಗೆ ಬಹುಶಃ ಧರ್ಮ ಬಹಳ ಪ್ರೀತಿಯಿಂದ ಆಡ್ತಾನೆ. ಅಲ್ಲ, ನಾನು ದ್ಯೂತವಾಗಿದ್ದೇನೆ ಅಂದ್ರೆ ಎಲ್ಲರನ್ನೂ ನನ್ನ ದಾಳಗಳಾಗಿ ಬಳಸಿದ್ದೇನೆ ಅಂತ. ಬಳಸ್ಕೊಳ್ತೇನೆ ಅಂತ. ನಾವು ಆಡೋದಲ್ಲ, ಅದು ಆಡಿಸೋದು. ಆಡಿಸೋದು. ಆ, ಧರ್ಮದ ಬಗ್ಗೆ ಹೆಚ್ಚು ಪ್ರಶ್ನೆ ಕೇಳಲಿಕ್ಕೆ ನನ್ಗೆ ಕಷ್ಟ ಆಗ್ತಾ ಇದೆ. ಅದ್ರ ಒಂದು ಪ್ರಶ್ನೆ ಇದೆ, ಎಲ್ಲ ಧರ್ಮದ ಎಲ್ಲ ತತ್ವಗಳು, ಎಲ್ಲ ಮೌಲ್ಯಗಳು ಬದಲಾಗ್ತಾ ಹೋಗೋದು ಗೊತ್ತು. ಕಾಲ ಕಾಲಕ್ಕೆ ಅದ್ರ ಸ್ವರೂಪ ಬದಲಾಗೋದು ಅಂತ, ಬೇರೆ ರೂಪದಲ್ಲಿ ಬಂದು ನಿಲ್ಲುತ್ತೆ ನಮ್ಮ ಮುಂದೆ ಅಂತ. ಈ ಹೊತ್ತಿನ ಧರ್ಮದ ಬಗ್ಗೆ ಏನನ್ಸುತ್ತೆ ಸರ್? ಬದಲಾಗ್ತಾ ಹೋಗೋದಂದ್ರೆ ಅದರ ಸ್ವರೂಪ ಬದಲಾಗ್ತಾ ಹೋಗೋದಲ್ವಾ? ಹೇಗೆ ಹೇಳಿ? ಯಾವುದೇ ಒಂದು ಮೌಲ್ಯ ಕೂಡ ನಾವು ಅದನ್ನ ಏನ್ ಹೇಳೋದು, ಸಮಾಧಾನ ಪಡಿಸ್ಕೊಂಡು ಹೊಸದನ್ನ ಸ್ವೀಕರಿಸ್ತಾ ಹೋಗ್ತೀವಿ. ಚೆನ್ನಾಗಿದೆ. ಅಂದ್ರೆ ನಮ್ಮ ಅನುಕೂಲಕ್ಕೆ ಸರಿಯಾಗಿ ಧರ್ಮವನ್ನು ಕೂಡ ನಾವು ಹಾಗೆ ಬಳಸ್ತಾ ಇಲ್ವಾ? ಅದರ ಸ್ವರೂಪ ಕೂಡ. ಹಾಗಾದ್ರೆ ಈ ಹೊತ್ತಿನ, ನೀವು ವ್ಯವಸ್ಥೆ ಹೇಳ್ತಾ ಇರ್ತೀವಿ, ಈ ಹೊತ್ತಿನ ಧರ್ಮದ ವ್ಯವಸ್ಥೆ ಹೇಗಿದೆ ಹಾಗಾದ್ರೆ? ಅಲ್ಲ, ಬದಲಾಗ್ತಾ ಹೋಗೋದು ಹೌದು, ಬದಲಾಗುವುದು ಸಹಜ ಅಲ್ವಾ? ಸಹಜ. ಅದರಿಂದ ಈ ಬದಲಾವಣೆಯನ್ನು ಒಪ್ಪಿಕೊಳ್ಳಬಹುದು. ಅಲ್ಲ, ಒಪ್ಪಿಕೊಳ್ಳದಿರೋದು ನಮ್ಮ ಕಣ್ಣ ಮುಂದೆ ಕಾಣ್ತದಲ್ಲ. ಹೌದು. ಈಗ ನೀವು ಅದಕ್ಕೆ ಸಾಕ್ಷಿಯಾಗಬೇಕಲ್ಲ. ಹೌದು. ನೀವು ಸಾಕ್ಷಿಯಾಗಿದ್ದೀರಲ್ಲ, ನಿಮ್ಮನ್ನು ಕೋರ್ಟಿಗೆ ಕರೆದು ಕೇಳಿದ್ರೆ ನೀವು ಸಾಕ್ಷಿ, ನೀವು ಕಂಡದ್ದನ್ನು ಹೇಳ್ಬೇಕು. ಅದನ್ನು ತಪ್ಪು ಅಂತ ನೀವು ಹೇಳ್ತೀರಾ? ನೀವು ಸಾಕ್ಷಿ ಅಲ್ವಾ? ತಪ್ಪೋ ಸರಿಯೋ ನಮಗೆ ಗೊತ್ತಿಲ್ಲ. ಹೀಗಾಗಿದೆ, ನಾವು ಅದಕ್ಕೆ ಭಾಗ, ನಾವು ಅದರ ಪಾಲ್ದಾರರು. ಹೌದು. ಸೊ ಇರೋದನ್ನ ಹೇಳೋದು. ನೋಡಿಕೊಂಡು ಇರೋದು ಅಂತಲ್ಲ, ನಾವು ನೋಡ್ಲೇಬೇಕಾಗಿದೆ. ನೋಡುವುದು ಅದರ ಭಾಗವೇ ಅಂತ. ಅದು ಇರುವುದು, ನಾವು ಅದನ್ನು ಹಾಗೆ ನೋಡುವುದು ಭಾಗವೇ. ನಾವು ಹಾಗೆಯೇ ಇದ್ದೇವೆ. ಓಕೆ. ಈಗ ಇದೆ, ಬದಲಾಗ್ತಾ ಇದೆ, ಅದು ಬದಲಾಗುವಂತಹದ್ದೇ. ಆದರೆ ಬದಲಾವಣೆ ಅಂತ ಹೇಳುವಾಗ ಆ ಮಾತಿನಲ್ಲಿಯೇ ಬದಲಾಗದೆ ಇದ್ದದ್ದು ಒಂದು ಇರಬಹುದು ಅಂತ ಒಂದಿಲ್ವಾ? ಹೊಳಹು ಇಲ್ವಾ? ಹೌದು. ಅದು ಇದ್ದದ್ರಿಂದಲೂ ಬದಲಾಗ್ತಾ ಇದೆ ಅಂತ ಹೇಳೋದು. ಅದೇ ಇಲ್ಲದಿದ್ರೆ ಅಂದ್ರೆ ಅದರ ಹಿನ್ನೆಲೆಯಲ್ಲಿ ನಾವು ಹೇಳೋದು ಒಂದು ಇದೆ, ಬದಲಾಗದೆ ಇದ್ದದ್ದಿದೆ. ಹಾಗಾದ್ರೆ ಅದೇನು ಮಾಡ್ತದೆ? ಅದು ಏನು ಮಾಡುವುದಿಲ್ಲ. ಅಲ್ಲ, ಅದು ನೋಡುವುದೂ ಅಲ್ಲ, ಅದು ಬದಲಾಗುವುದರಲ್ಲಿಯೇ ಬದಲಾಗದೆ ಇದ್ದದಿದೆ. ಬದಲಾಗ್ತಾ ಇರುವುದರಲ್ಲಿಯೇ ಬದಲಾಗದೆ ಇದ್ದದ್ದು, ಅದಕ್ಕೆ ನಾಶವಿಲ್ಲ, ಅದು ಹುಟ್ಟಲೇ ಇಲ್ಲ. ಅದಕ್ಕೆ ಬೆಳವಣಿಗೆಯು, ನಮ್ಮ ಅರ್ಥದ ಯಾವ ಬೆಳವಣಿಗೆಯೂ ಇಲ್ಲ. ಅದಕ್ಕೆ ನಿತ್ಯ ಸತ್ಯ ಅಂತ ಪುಟ್ಟಪ್ಪನವರು ಹೇಳುವುದು. ಅದು ಇದೆ, ಏನು ಅದಕ್ಕೆ ಕೇಡಿಲ್ಲ. ಮತ್ತೆ ಇದಕ್ಕೆ ಕೇಡು ತಪ್ಪಿದ್ದಲ್ಲ. ಅದಕ್ಕೆ ಕೇಡಿಲ್ಲ ಅಂತ ಹೇಳಿದ ಮೇಲೆ ಇದಕ್ಕೆ ಕೇಡು ತಪ್ಪಿದ ಕೇಳಂದ್ರೆ ಬದಲಾವಣೆ ಆಗ್ತಾ ಇರ್ತದೆ, ತಪ್ಪಾಗ್ತದೆ, ತಿದ್ದಿಕೊಳ್ಳುವುದು, ಮತ್ತೊಂದಾಗೋದು, ತಿದ್ದಿಕೊಂಡು ಬಂದ ರೂಪ ಅದಕ್ಕಿಂತ ಘೋರ ಆಗುವುದು, ಹೀಗೆಲ್ಲ ಇದೆ. ಇದು ಆಗ್ತಾ ಇರುತ್ತದೆ ಬಹುಶಃ ಇನ್ನೂ ಸಹ. ಅಲ್ಲ, ಆಗ್ತಾ ಇರ್ತದೆ ಅಂದ್ರೆ ಆತಂಕಗೊಳ್ಳದೆ ಹೇಳಬಾರದು. ಇದು ಆಗ್ತಾ ಇರ್ತದೆ ಅಂತ ಅದಕ್ಕೆ ಮಾತ್ರ ಹಾಗೆ ಹೇಳುವ ಹಕ್ಕಿರೋದು. ನಾವು ಕೇಡಿಗೆ ಒಳಗಾಗುವ, ನಮಗೆ ಆತಂಕ ಆಗ್ತದೆ. ಹೌದು, ಅದು ಇದ್ದದ್ದೇ. ಆದ್ದರಿಂದ ಹೋರಾಡಬೇಕು. ಗೀತೆಯಲ್ಲಿ ಒಂದು ಮಾತಿದೆ, ಮಾಂ ಅನುಸ್ಮರ ಯುದ್ಧಚ, ನನ್ನನ್ನು ನೆನೆದುಕೊಂಡು ಹೋರಾಡು. ಚ ಅಂತ ಇದೆ, ಯುದ್ಧಚ, ಹೋರಾಡಲೇಬೇಕು. ನಿನಗೆ ಕೇಳಿಲ್ಲ ಅದನ್ನು ವಾದನೆ ಅದಾಗುವುದಿಲ್ಲ, ಅದು ನಡೆಯುವುದಿಲ್ಲ. ನನ್ನನ್ನು ನೆನೆಯಬೇಕೆನ್ನುವುದು ನಿಜ, ಹೋರಾಡಬೇಕೆನ್ನುವುದು ಅಷ್ಟೇ ನಿಜ. ಅಷ್ಟೇ ಇರೋದು.
ಹೋರಾಡಬೇಕಾದ್ರೆ ಲೋಕದ ಪರಿಸ್ಥಿತಿ ಹೇಗೆ ಉಂಟು, ನೀವು ಹೋರಾಡದಿದ್ರೆ ಸಾಧ್ಯವೇ ಇಲ್ಲ. ಹಾಗೆ ಇದೆ. ಹೌದು. ಫಲಕ್ಕೆ ನಾವು ಮಾಡಿ ಏನು ಪ್ರಯೋಜನ? ಅದರ ವಿಷಯ ಬಿಡು ನೀನು, ಫಲದ ವಿಷಯ ಬಿಡು. ಮತ್ತೆ ಪ್ರಕ್ರಿಯೆ ಮಾಡು, ಹೋರಾಟದ ಪ್ರಕ್ರಿಯೆಯಲ್ಲಿ ತೊಡಗಿಕೋ. ಫಲ ಏನಾಗ್ತದೆ ಅಂತ ನಿನಗೆ ಬೇಡ, ಹೋರಾಟ ಮಾತ್ರ ಶುದ್ಧವಾಗಿರಬೇಕು. ಇದು ನಮ್ಮ ಮುಂದೆ ಇದೆ. ಕುಂಭಮೇಳ ನಡೀತಾ ಇದೆ, ಇನ್ನೇನು ಮುಗಿತಾ ಬಂತು. ನೋಡ್ತಾ ಇದ್ದೀವಿ ಜನಸಾಗರ, ಶಾಹಿ ಸ್ನಾನ ಎಲ್ಲವನ್ನ ಹೇಗೆ ನೋಡ್ತೀರಿ ನೀವು ಕುಂಭಮೇಳದ? ಅದ್ಭುತ ಸಂಗತಿ, ನಿಜ, ಹಿಸ್ಟಾರಿಕಲ್. ಇಷ್ಟು ಜನ, ಆಮೇಲೆ 50 ಕೋಟಿ ಜನ, ಎಂತ ಮರ. ಹೌದು. 50 ಕೋಟಿ ಜನ ಬಂದು ಅಲ್ಲಿ ಸ್ನಾನಕ್ಕಲ್ವ? ಹೌದು. ಏನ್ ಸೆಳಿತಾ ಇದೆ ಹಾಗಾದ್ರೆ? ಅಲ್ಲ, ಒಂದು ಸ್ನಾನ ಮಾಡ್ಲಿಕ್ಕಲ್ವ, ಮತ್ತೆ ಎಂತ ಉಂಟು ಹೋದ್ರೆ ಕಷ್ಟವೇ. ಈಗ ಅದನ್ನು ಬೇರೆ ಎಲ್ಲ ಅಲ್ಲಿ ಪರಿಸ್ಥಿತಿಯನ್ನೆಲ್ಲ ಗಮನಿಸಿದ್ರೆ ನನಗೆ ಹೋಗ್ಬೇಕು ಅಂತಿತ್ತು. ಆವಾಗ ನಾನು ಮನೆಯಲ್ಲಿ ಹೇಳುವಾಗ ನನ್ನ ಮಗಳು ಹೇಳಿದರು, ಅದೆಲ್ಲ 2 ತಿಂಗಳು ಮೊದಲು ಎಲ್ಲ ಮಾಡಿದರೆ ನಿಮಗೆ ವಯಸ್ಸಾಯಿತು, 2 ತಿಂಗಳು ಮೊದಲು ಎಲ್ಲ ವ್ಯವಸ್ಥೆ ಮಾಡಬೇಕು, ಅದಕ್ಕೆ ಕಂಡಪಟ್ಟ ಜನ ಬರ್ತಾರೆ, ಇದೆಲ್ಲ ಆಗಲಿಕ್ಕಿಲ್ಲ ನಿಮಗೆ ಅಂತ. ಅಂದರೆ ಬಹಳ ಸುಲಲಿತವಾಗಿ ಹೋಗಿ ಬಂದು ಬರಲಿಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಷ್ಟಪಡಲಿಕ್ಕೆ ನಿಮ್ಮ ವಯಸ್ಸು ಈಗ ಯೋಗ್ಯವಾದದ್ದಲ್ಲ ಅಂತ ಎಂಥದ್ದು ಹೇಳಿದ್ಲು. ಹೀಗೆ ಇದೆ. ಏನು ಅದು ಒಂದು ಅಸಾಧ್ಯ ಸಂಗತಿ. ಅದು ಬರೀ ಸ್ನಾನ ಅಲ್ಲ. ಏನದು ಹಾಗಾದ್ರೆ? ನನಗೆ ಗೊತ್ತಿದ್ದ ಹಾಗೆ ಸ್ನಾನ ಹೌದು, ಅದು ಅದಕ್ಕೊಂದು ಅಲ್ಲಿ ಒಂದು ಆಚರಣೆ ಅದು. ಯಾಕಂದ್ರೆ ತ್ರಿವೇಣಿ ಸಂಗಮ, ಹೌದು, ಅದು ಒಂದು ಬಹಳ ಮುಖ್ಯವಾದ ವಿಷಯ ಇದೆ. ಗಂಗೆ ಮತ್ತು ಯಮುನೆ ಕಣ್ಣಿಗೆ ಕಾಣ್ತದೆ. ಇನ್ನೊಂದಿದೆ, ಇನ್ನೊಂದಿಲ್ಲದಿದ್ದರೆ ತ್ರಿವೇಣಿ ಅಂತ ಯಾರು ಕರೆಯುವುದಿಲ್ಲ. ತ್ರಿವೇಣಿ ಸಂಗಮ, ಗುಪ್ತಗಾಮಿ ಒಂದು ರಹಸ್ಯ ಇದೆ ಅಂತ. ಇನ್ನೊಂದು ನದಿ ನೀರು ಹರಿತಾ ಇದೆ ಅಂತ, ಅದು ಕಾಣುವುದಿಲ್ಲ ಅಂತ. ಆದರೂ ಇದು 2ರಲ್ಲಿ ಅದು ಇದೆ. ಇದು 2ರಲ್ಲಿ ಮುಳುಗಿದ್ರೆ ನೀವು ಅದರಲ್ಲಿ ಮುಳುಗಿದ ಹಾಗೆ ಅಂತ. ಇನ್ನೊಂದು ಉಂಟಲ್ಲ, ಅದಕ್ಕೆ ಒಂದು ಏನಂದ್ರೆ, ನನಗೆ ಗೊತ್ತಿದ್ದ ಹಾಗೆ, ಕೇಳಿದ ಹಾಗೆ ನಾನು, ಈಗ ಸಾವಿರಾರು ಜನ ಸಾಧುಗಳು, ತಪಸ್ಸುಗಳು ಎಲ್ಲಿರ್ತಾರೋ ಅವರು ಯಾರಿಗೂ ಗೊತ್ತಿಲ್ಲ. ಇಂಥ ಒಂದು ಪ್ರಸಂಗ ಬಂದಾಗಲೇ, ಸನ್ನಿವೇಶ ಬಂದಾಗಲೇ ಅವರು ಎಲ್ಲಿಂದಲೋ ಅವರು ಬರುವುದು. ಆಶ್ಚರ್ಯ ಆಗ್ತದೆ, ಅವರು ಎಲ್ಲಿರ್ತಾರೋ, ಹೇಗೆ ಬದುಕುತ್ತಾರೋ, ಎಂಥದ್ದು ಕಥೆಯೋ. ಇಲ್ಲಿ ಈ ಲೋಕದಲ್ಲಿ ಈ ಒಂದು ನಾಗರಿಕತೆ ನಡೀತಾ ಇದೆ, ಇದೊಂದು ಪ್ರಚಂಡವಾಗಿ ನಮಗೆ ಕಾಣುತ್ತದೆ. ಅದರ ಒಟ್ಟಿಗೆ ಇಲ್ಲಿ ನೋಡಿದರೆ ಇದು ಎಂಥದ್ದು, ಎಲ್ಲಿಂದ ಬರ್ತಾರೆ ಇವರು, ಭಾರಿ ಆಶ್ಚರ್ಯ ಆಗ್ತದೆ. ಕಾಲಿಗೆ ಬೀಳುವಂತ ಆಗೋದು ಆ ಕಾರಣಕ್ಕೆ. ಒಂದು ಆಶ್ಚರ್ಯ ಅನುಭವ ಸಾಮರ್ಥ್ಯ ಅದು. ಅವರಲ್ಲಿ ಜನರು ಯಾಕೆ ಹೋಗ್ತಾರೆ, ಇಷ್ಟು ಮಂದಿ ಹೋಗ್ತಾರೆ ಬರೀ ಒಂದು ಸ್ನಾನಕ್ಕ? ಎಲ್ಲರಿಗೂ ಕೂಡ ಇನ್ನೊಂದು ಸತ್ಯ ಇದೆ ಎನ್ನುವುದು ನಮ್ಮ ದೇಶದಲ್ಲಿ ಅಂತೂ ಅಂತರ್ಗತವಾಗಿ ಗೊತ್ತಿದೆ. ಯಾವ ಜಾತಿ ಬೇಕಾದ್ರೆ ಇರಲಿ, ಅದು ಜಾತಿ ಮಾತುಗಳ ಪ್ರಶ್ನೆ ಇಲ್ಲ. ಸಮಥಿಂಗ್ ಅದರ್ ದನ್ ದಿಸ್, ಸಮಥಿಂಗ್ ಗ್ರೇಟ್, ಸಮಥಿಂಗ್ ಅನ್ಟಚ್ಡ್ ಒಂದಿದೆ, ಕೇಳಿಲ್ಲದೆ ಇದ್ದದ್ದು. ಅದರ ಅನುಭವ ಯಾರಿಗೆ ಆಗಿದೆ ಅಂಥವರು ತಮ್ಮ ಅನುಭವವನ್ನು ಇನ್ನೊಬ್ಬರಿಗೆ ಕೊಡಬಲ್ಲರು. ಕೊಡಬೇಕಾಗಿದ್ದರೆ ತಯಾರಾಗಿರಬೇಕು. ಅದು ಯಾರ್ಯಾರಿಗೆ ಕೊಡ್ಲಿಕ್ಕೆ ಆಗುವುದಿಲ್ಲ. ಕೊಡ್ಲಿಕ್ಕೆ ಯಾಕೆ ಆಗುವುದಿಲ್ಲ ಅಂದರೆ ಅದು ಹುಚ್ಚಿಡಿಯುತ್ತದೆ. ಅನುಭವಿಸುವ ಸಾಮರ್ಥ್ಯ ಉಂಟಲ್ಲ ದೇಹಕ್ಕೆ, ಇಂದ್ರಿಯಗಳಿಗೆ, ಮನಸ್ಸಿಗೆ, ನಾಗರಿಕ ಪ್ರಪಂಚಕ್ಕೆ ಅನುಭವಿಸುವ ಸಾಮರ್ಥ್ಯ ಕಡಿಮೆ. ಆದ್ದರಿಂದ ಅದನ್ನು ಅನುಭವಿಸುವುದಕ್ಕೆ ಸಿದ್ಧವಾಗದೇ ಇದ್ದರೆ, ಯೋಗ್ಯವಾಗದೇ ಇದ್ದರೆ, ಅಂದರೆ ಲಾಲಸೆಗಳಾಗಲಿ, ಈ ಅಟ್ಯಾಚ್ಮೆಂಟ್ ಆಗಲಿ ಕಡಿಮೆ ಆಗದಿದ್ದರೆ, ಇದು ಬಿಡಬೇಕಾದದ್ದು ಅಂತ ಆದರೂ ನಮಗೆ ಗೊತ್ತಾಗದಿದ್ದರೆ, ಅದು ಸಿಕ್ಕಿದರೆ ಸ್ಫೋಟ ಆಗ್ತದೆ. ಅದನ್ನು ಅವರು ಮಾಡುವುದಿಲ್ಲ. ಅದು ಹಾಗಿರುವುದಕ್ಕೆ ಅಲ್ಲ, ಅದು ಎನ್ಲೈಟನ್ಮೆಂಟ್, ಅದು ಬೆಳಕದು, ಪ್ರಜ್ಞೆಯು ಅರಳಿಕೊಳ್ಳುವ ಸ್ಥಿತಿ. ಅಂಥವರು ಇದ್ದೇ ಇರ್ತಾರೆ. ಏನು ಅದಕ್ಕಾಗಿ ಹಂಬಲಿಸುವವರು, ಅದಕ್ಕೆ ಸಿದ್ಧರಾಗಿರುವವರು, ಅವರಿಗೆ ಕೊಡುವುದಕ್ಕೋಸ್ಕರ ಬರ್ತಾರೆ ಅವರು. ಗೊತ್ತಾಗ್ತದೆ ಅವರಿಗೆ.
ಇಂಥವರಿದ್ದಾರೆ. ಹೋದವರು ಕಾಯ್ತಾ ಇರ್ತಾರೆ, ಯಾರಾದರೂ ಬಂದು ನಮ್ಮ ತಲೆಗೆ ಕೈ ಇಟ್ಟು ಬಿಡುಗಡೆ ಮಾಡ್ಯಾರೋ ಅಂತ ಕಾಯ್ತಾ ಇರ್ತಾರೆ. ನಾನು ಒಂದು ಕತೆ ಹೇಳ್ತೇನೆ. ನನಗೆ ಗೊತ್ತಿದ್ದ ಹಾಗೆ, ನಾನು ಕೇಳಿದ ಹಾಗೆ, ಒಬ್ಬರು ಸಾಧಕರು ಇದ್ದರು. ಹೋಗಿದ್ದರು ಅವರು ಭಾಳ ವರ್ಷಗಳ ಹಿಂದೆ ಕುಂಭಮೇಳಕ್ಕೆ ಒಂದು 50-60 ವರ್ಷಗಳ ಹಿಂದೆ ಅಲ್ಲಿ ನಡೆದಂಥ ಕುಂಭಮೇಳಕ್ಕೆ ಹೋಗಿದ್ದರು. ಹೋಗಿ ಅವರು ಹೀಗೆ ಹಂಬಲಿಸ್ತಾ ಇದ್ದರು. ಅಲ್ಲಿ ಒಂದು ಕಡೆ ಕೂತಿದ್ದರು. ಯಾರೋ ಒಬ್ಬ ಬಂದ, ಸಾಧು ಬಂದು ಇವರನ್ನು ನೋಡಿದ, ತಲೆಗೆ ಒಂದು ಹೊಡೆದ, ಹೋದ. ಇವರಿಗೆ ಪ್ರಜ್ಞೆ ಇಲ್ಲ. ಇದು ನಡೆದದ್ದು. ನೀವು ಒಪ್ಪಬಹುದು, ಒಪ್ಪದಿರಬಹುದು. ಇವರಿಗೆ ಅಲ್ಲೋಲ ಕಲ್ಲೋಲ ಆಯಿತು. ಉಲ್ಲೋಲ ಕಲ್ಲೋಲ, ಅಲ್ಲೋಲ ಕಲ್ಲೋಲ ಅಂದರೆ ಇದುವರೆಗೆ ನಂಬಿಕೊಂಡು ಬಂದದ್ದು ಅಥವಾ ಇದುವರೆಗೆ ಮಾಡಿಕೊಂಡು ಇದುವರೆಗಿನ ನಮ್ಮ ಪ್ರಜ್ಞೆಯ ಭಾಂಡದಲ್ಲಿ ಇರತಕ್ಕ ಸಂಗತಿಗಳು ಬೆರೆದು ಹೋದರೆ ಏನಾದೀತು? ಥ್ರಿಲ್ ಆಯಿತು. ಆಮೇಲೆ ಕುಂಭಮೇಳ ಎಲ್ಲ ಮುಗೀತು. ಊರಿಗೆ ಬಂದರು, ಮಂಗಳೂರಿಗೆ. ಮಂಗಳೂರಲ್ಲಿ ಅವರ ಗುರುಗಳಾದ ಒಬ್ಬರು ಶ್ರೀನಿವಾಸ ಪ್ರಭು ಅಂತ, ಯು ಜಿ ಅವರಿಗೆ ಚೆನ್ನಾಗಿ ಪರಿಚಯ. ಅವರು ತಾಂತ್ರಿಕ ಸಾಧಕ, ಅವರು ಇವರವರ ಶಿಷ್ಯ. ಅವ್ರ ಹತ್ರ ಬಂದು ಹೇಳಿದರು, ಹೀಗಾಯಿತು ಅಂತ. ಇವರು ನನ್ನ ಸ್ನೇಹಿತರು ಶ್ರೀನಿವಾಸ ಪ್ರಭುಗಳು ಒಂದ್ಸಲ ಇವರನ್ನು ನೋಡಿದರಂತೆ. ಅದೆಲ್ಲ ಅಲ್ಲ ಅಂತ ಅದನ್ನು ಅವರು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಇದಕ್ಕೆ ಬಹಳ ಬೇಸರ ಆಯಿತು. ಹೇಳ್ತಾನೆ, ಇದೆಲ್ಲ ಆಗಿ ಒಂದು 15 ವರ್ಷವೋ 20 ವರ್ಷವೋ ಆಗಿದೆ. ಪುತ್ತೂರಿನಲ್ಲಿ ನನ್ನ ಗುರುಗಳ ಅಜ್ಜ, ಪುತ್ತೂರಜ್ಜನವರ ಬಗ್ಗೆ ಆಶ್ರಮ ಮಾಡಿದ ಮೇಲೆ ಅವರು ಇಲ್ಲಿಗೆ ಬಂದರು. ಯಾರು? ಆ ಶಿಷ್ಯ ಅಂತ ಹೇಳುವರು. ಅವರು ಅಜ್ಜನವ್ರ ಹತ್ರ ಈ ವಿಷಯ ಹೇಳಿದರು. ಹೀಗೆ ಆಗಿದೆ, ನನಗೆ ಈಗ ಆಯಿತು. 2-3 ದಿನ ನನಗೆ ಅಂದರೆ ನಾನು ಎಂತಂದಲೇ ಗೊತ್ತಿರಲಿಲ್ಲ, ನನಗೆ ಅದು ವರ್ಣನೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಾನು ಬಂದು ನನ್ನ ಗುರುಗಳ ಹತ್ರ ಹೋಗಿ ಮಾತಾಡುವಾಗ ಶ್ರೀನಿವಾಸ ಪ್ರಭುಗಳು ಹೇಳಿದರು, ಅದು ಹಾಗೇನ ಅಲ್ಲ ಅಂತ ಹೇಳಿದರು. ಶ್ರೀನಿವಾಸ ಪ್ರಭುಗಳ ಬಗ್ಗೆ ಅಜ್ಜನವರಿಗೆ ಕೂಡ ಚೆನ್ನಾಗಿ ಪರಿಚಯ ಇತ್ತು ಅಂತ ಹೇಳಿದರು. ನನಗೆ ಬಹಳ ದುಃಖ ಆಯಿತು ಅಂತ ಎಂಥದೋ ಹೇಳಿದರು. ಅಜ್ಜನವರು ಹೇಳಿದರು, ಬಂದವ ಅವನು ಸುಮ್ಮನೆ ಅಲ್ಲ ಅಂತ ಹೇಳಿದರು. ಬಂದವನು ಅವನು ಸುಮ್ಮನೆ ಅಲ್ಲ, ಸುಮ್ಮನೆ ಅವನು ಮುಟ್ಲಿಕ್ಕಿಲ್ಲ. ಇವರಿಗೆ ಅಷ್ಟು ಬೇಕಾಗಿತ್ತು, ಅದರ ಒಂದು ಅಧಿಕೃತತೆ ಒಂದು ಬೇಕಾಗಿತ್ತು. ಇಂಥದ್ದೆಲ್ಲ ಇದೆ. ಇಂಥದ್ದೆಲ್ಲ ಕುಂಭಮೇಳದಲ್ಲಿ ನಡೀತದೆ. ನಾವು ಸ್ವಲ್ಪ ಪ್ರಪಂಚವನ್ನು ನೋಡಿ, ಸ್ವಲ್ಪ ಕುಂಭಮೇಳವನ್ನು ನೋಡಿ ಈ ಒಂದು ಬೆರಗು ಪಡೆಯುವ ಒಂದು ಅನುಭವ ನಮಗೆ ಆಗಬೇಕು. ಸುಮ್ಮನೆ ಅದು ಸರಿ ಇದು ಸರಿ, ಸ್ನಾನ ಮಾಡಿದರೆ ಕೊಳಕಾಗ್ತದೆ. ಸ್ವಾಮಿ, ನಮ್ಮ ನಾಗರಿಕ ಸಮಾಜ ಸೃಷ್ಟಿ ಮಾಡುವ ತ್ಯಾಜ್ಯ ಏನು ಸಾಮಾನ್ಯವ? ಸ್ವಲ್ಪ ಅದನ್ನು ನೋಡ್ಬೇಕು, ಸ್ವಲ್ಪ ಸಹಾನುಭೂತಿಯಿಂದ ನೋಡ್ಬೇಕು. ಆ ಸಹಾನುಭೂತಿಯನ್ನು ಪರಂಪರೆಯ ಅರಿವು ನಮಗೆ ಉಂಟು ಮಾಡಬೇಕು. ಇಷ್ಟೇ ನಾನು ಹೇಳೋದು. ಪರಂಪರೆ ಅಂತ ಹೇಳಿದ್ರಿ. ಪರಂಪರೆ, ಆಧುನಿಕತೆ, ಈ ಎರಡರ ನಡುವೆ ನಾವೆಲ್ಲ ಒದ್ದಾಡ್ತಾ ಇದ್ದೀವಿ ಅಂತ ನಂಗನ್ಸೋದು. ನಾನಿವತ್ತು ಬೆಳಿಗ್ಗೆ ನೋಡಿದೆ, ಆಧುನಿಕ ಅಂತ ಹೇಳುವ ಶಬ್ದ ಎಷ್ಟು ಹಳೇದಿರ್ಬೋದು ಅಂತ. ಯಾಕಂದರೆ ನಾವೆಲ್ಲರೂ ಸೌಕರ್ಯಗಳ ದೃಷ್ಟಿಯಿಂದ, ಸೌಲಭ್ಯಗಳ ದೃಷ್ಟಿಯಿಂದ ಆಧುನಿಕತೆಯನ್ನು ಒಪ್ಪಿಕೊಳ್ಳುತ್ತೇವೆ. ಆದರೆ ನಮ್ಮ ಒಳಗಡೆ ಹಳೆಯ ಬುದ್ಧಿಗಳು ಹಾಗೆ ಇರ್ತವೆ. ಅವುಗಳು ಅಂದರೆ ಆಧುನಿಕವಾಗಿ ಯೋಚನೆ ಮಾಡೋದು ಅಂತ ಹೇಳೋದು ಕಷ್ಟ ಅಲ್ವಾ ಸರ್? ಈ ಪರಂಪರೆ ಮತ್ತು ಆಧುನಿಕತೆ ನಿಜಕ್ಕೂ ಭಿನ್ನನಾ? ಏನು ಹೇಳ್ತೀರಿ? ನೀವು ಆಧುನಿಕ ಎನ್ನುವ ಪದ ಭಾಳ ಹಳತು ಅಂತ ನೀವು ಹೇಳಿದಿರಲ್ಲ, ಭಾಳ ಹಿಂದಿನಿಂದ ಇದೆ. ಅದಕ್ಕೆ ಒಂದು ಹೇಳ್ತೇನೆ, ನೂತನ ಎನ್ನುವ ಪದ ವೇದದಲ್ಲಿ ಹೌದು, ಮೊದಲನೇ ಅರಕಿನಲ್ಲಿದೆ. ಆಶ್ಚರ್ಯ ಅಲ್ಲ? ನೂತನ ಎನ್ನುವ ಪದ ನೂತನ ಅಲ್ಲ, ಅದು ಬಹಳ ಪ್ರಾಚೀನ, ಬಹಳ ಪ್ರಾಚೀನ. ಅಗ್ನಿ ಪೂರ್ವೇಭಿ ಋಷಿಭಿ ಈಡ್ಯ ನೂತನೈ ಉತ ಅಂತ ಇದೆ. ನೂತನ ಎನ್ನುವ ಪದ ಇದೆ. ನನಗೆ ಥ್ರಿಲ್ ಆಗಿ ಹೋಯ್ತು, ರೋಮಾಂಚನ ಆಯಿತು. ಅರೆ, ಇವರಿಗೆ ಬಹಳ ಹಿಂದಿನವರಿಗೆ
ಪ್ರಾಚೀನ ಎನ್ನುವುದ ಪೂರ್ವಿಕ ಮತ್ತು ನೂತನ ನೂತನ. ಇಬ್ಬರು ಒಂದೇ. ಹ್ಮ್. ಇಬ್ಬರು ಒಂದೇ. ಒಬ್ಬನೇ ಅದು, ಅವನೇ ಪೂರ್ವಿಕ, ಅವನೇ ನೂತನ. ಪೂರ್ವಿಕನಾಗಿಯೂ ಅವನು ನೂತನ, ಅವನು ಆಧುನಿಕ. ಆಧುನಿಕನಾಗಿಯೂ ಅವನು ಪ್ರಾಚೀನ. ನಾನು ಹಾಗೆ ಹೇಳಿದ ಹಾಗೆ ಗತಕಾಲ ಮಾತ್ರ ಅಲ್ಲ, ಅದು ಅಂತರ್ಗತ ಒಳಗಡೆ ಇದೆ. ಅದು ಎಲ್ಲಿಗೆ ಹೋಗ್ತದೆ. ಹಾಗಾದರೆ ಆಧುನಿಕತೆಯ ನಾವೆಂಥದಕ್ಕೆ ಹೇಳುವುದು? ಬೇರೆ ಬೇರೆಯಾಗಿ ಒಂದರೊಳಗೆ ಒಂದಿದೆ ಇದೆ. ಒಂದರೊಳಗೆ ಒಂದಿದೆ. ಒಂದರೊಳಗೆ ಒಂದು ಇರುವುದೇ ಸಹಜ. ಬೇರೆ ಬೇರೆ ಅಲ್ಲ, ಅದು ಬೇರೆ ಬೇರೆ ಅಲ್ಲ. ನಮ್ಮಲ್ಲಿ ಎಂತ ಆಗಿದೆ ಅಂದರೆ, ಆಧುನಿಕವಾದದ್ದು ನಮಗೆ ಅಂದರೆ ಸೌಕರ್ಯಗಳು ಬೇಕು. ಹೌದು. ನಾಗರಿಕತೆ ನಮಗೇನು ಉಂಟು ಮಾಡಿದೆ, ಆ ಸೌಕರ್ಯಗಳೆಲ್ಲ ಬೇಕು. ತಪ್ಪೇನೂ ಅಲ್ಲ, ಅದು ಬೇಕು, ಅದು ಹೌದು. ಸಹಜ ಅಲ್ವ ಅದು? ಅದೆಲ್ಲ ಹೌದು. ಆದರೆ ನೆನಪು ಎನ್ನುವುದು ನಮ್ಮ ಹತ್ರ ಉಂಟೋ ಇಲ್ಲೋ, ಅದು ಎಲ್ಲಿಯವರೆಗೆ ಇದೆ? ಅದನ್ನೇ ಪ್ರಕೃತಿ ಇಟ್ಟದಲ್ಲ. ಪ್ರತಿಯೊಂದು ಸಂಗತಿಯೂ ಕೂಡ ನೆನಪುಗಳಾಗಿ ನಮ್ಮ ಒಳಗಡೆ ನಾವು ಅನುಭವಿಸಿದ್ದೆ, ನೆನಪು ಅಂತಲ್ಲ, ಅನುಭವಿಸಿದ್ದು ಎಲ್ಲವೂ ನಮ್ಮಲ್ಲಿದೆ. ದೇಹದಲ್ಲಿ ಗುರುತ ಹಾಕಿದೆ ಅದು. ಯಾರಾದರೂ ಹಾಗೆ ಅದನ್ನು ಸೀಳಿ ನೀವು ನೋಡಿದರೆ ಅದು ಯಾವ ಹೊತ್ತಿನದ್ದು? ಮನುಷ್ಯ ದೇಹದ್ದು ಮಾತ್ರ ಅಲ್ಲ, ಈ ಮಾನವ ದೇಹ ಎನ್ನುವುದು ಉಂಟಾಗುವುದಕ್ಕೆ ಅದು ಯಾವುದೋ ವಿಕಾಸ ಹೊಂದಿ 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 ಈಗ ಆಯಿತು ಅಂತ ಹೇಳ್ತೇವಲ್ಲ, ಹೌದು. ಅದರದ್ದು ಎಲ್ಲ ಕುರುಹುಗಳು ನಮ್ಮಲ್ಲಿವೆ. ಇದರ ಅರ್ಥ ಏನು? ಎಲ್ಲ ನೆನಪುಗಳಿವೆ. ಉದ್ದೀಪಿಸುವುದು ಸಾಧ್ಯ. ನಮಗೆ ಬೇಕಾದ ಮಾತ್ರ ನಾವು ಇಟ್ಟುಕೊಂಡು ನಾವೇನು ವ್ಯಾವಹಾರಿಕ ಪ್ರಪಂಚಕ್ಕೆ ನಮಗೆ ಬೇಕಾದ ನಾವು ಮಾತ್ರ ವ್ಯವಹಾರ ಮಾಡ್ತಾ ಇರ್ತೇವೆ. ಎನ್ಲೈಟನ್ಮೆಂಟ್ ಅಂದ್ರೇನು? ವ್ಯವಹಾರ ಅಲ್ಲ ಅದು. ವ್ಯವಹಾರ ಪ್ರಪಂಚವೂ ಅದರಲ್ಲಿದೆ. ಕಳೆದು ಹೋಗಿ ಬಂದ ಏನೆಲ್ಲ ಅನುಭವಿಸಿ ಬಂದೆವು ಅದು ಎಲ್ಲ ಕಾಲವೂ ನಮ್ಮಲ್ಲಿ ಇದೆ. ಅದು ಎಲ್ಲವೂ ವ್ಯಾವಹಾರಿಕವೇ. ಅದು ಎಲ್ಲದರ ನೆನಪೂ ಇದೆ. ಆ ನೆನಪಿಗೆ ಅಲ್ಲಾಡಬಾರದು, ಅಂದರೆ ಹೆದರಬಾರದು. ಅನುಭವ ಸಾಮರ್ಥ್ಯ ಅದು ತಟಸ್ಥವಾಗಿದ್ದಾಗ ಮಾತ್ರ ಸಾಧ್ಯ. ನಿರ್ಲಿಪ್ತವಾಗಿದ್ದ ಮನಸ್ಸಿಗೆ ಅನುಭವಿಸುವ ಸಾಮರ್ಥ್ಯ ಎನ್ನುವುದು ಅಗಾಧ. ನಿರ್ಲಿಪ್ತವಾದ ಮನಸ್ಸಿಗೆ, ಅಟ್ಯಾಚ್ಮೆಂಟ್ ಆದ ಮನಸ್ಸಿಗೆ ಅದು ಮಾತ್ರ. ಅದಕ್ಕೆ ಅದರ ವಿರೋಧವನ್ನು ಸಹಿಸುವುದಕ್ಕೆ ಸಾಧ್ಯ ಇಲ್ಲ. ಯಾವುದಕ್ಕೆ ಅಟ್ಯಾಚ್ಮೆಂಟ್ ಆಗಿದೆ, ಯಾವುದೋ ಒಂದು ಆ ಕಡೆ ಹೋಗ್ತದೆ ಮನಸ್ಸು, ಆ ಕಡೆಗೆ ಮಾತ್ರ ಹೋಗುವುದು. ಅದಕ್ಕೆ ವಿರುದ್ಧವಾದ ಸಂಗತಿ ಅಂತ ಯಾವುದಿದೆ ಅದನ್ನು ಇದು ಸಹಿಸಲಾರದು. ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದು ಅನುಭವಿಸುವ ಸಾಮರ್ಥ್ಯದ ಕೊರತೆ. ಆ ಕಾರಣಕ್ಕೆ ಹೊಸದನ್ನ ನಮಗೆ ತಕೊಳ್ಳಿಕ್ಕೆ ಕಷ್ಟ ಆಗ್ತದೆ ಅಂತ. ಅಟ್ಯಾಚ್ಮೆಂಟ್ ಇಂದ. ಫ್ಯಾಕ್ಟ್ ಇರೋದು ಹಾಗೆ.